ಆಹಾ, ಬೆಳ್ಳುಳ್ಳಿ ಒಗ್ಗರಣೆಯೊಂದಿಗೆ ಈ ಗಶಿ ರೆಡಿ ಆಯಿತು. ಘಮ ಘಮ ಅಂತ ಇದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿಲ್ಲಿ ಒಂದು ಆರೋಗ್ಯಕರ, ತುಂಬ ರುಚಿಯಾದ, ಸುಲಭವಾಗಿ ಮಾಡುವಂಥ, ಏನೂ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವ ಪದಾರ್ಥಗಳಿಂದ ಮಾಡಿದ್ದೇನೆ. ಹಾಗಿದ್ರೆ ರೆಸಿಪಿ ಏನಂತ ನೋಡೋಣ ಬನ್ನಿ. ಇಲ್ಲಿ ನಾನು ಕೆಸುವಿನ ಎಲೆಯನ್ನು ಸ್ವಚ್ಛವಾಗಿ ತೊಳೆದು ಗಂಟು ಹಾಕಿ ಇಟ್ಟುಕೊಂಡಿದ್ದೇನೆ. ಇದು ಬಿಂಬಳಕಾಯಿ. ಇದು ಹುಣಸೆ ಬದಲು ಇದನ್ನು ಹಾಕ್ತೇವೆ, ಬಿಂಬುಲ ಅಂತಾರೆ ಇದಕ್ಕೆ. ಇದಿಲ್ಲ ಅಂದರೆ ಇದರ ಬದಲು ಹುಣಸೆ ಹುಳಿ ಕೂಡ ಹಾಕ್ಬೋದು. ಹಾಗೆ ಇದು ಕೆಸುವಿನ ದಂಟು. ಇದನ್ನು ಕೂಡ ಅಷ್ಟೇ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಟ್ಟಿದ್ದೇನೆ. ಹಾಗೆ ಹಲಸಿನ ಬೇಳೆ, ಇದನ್ನು ಕೂಡ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಎಲ್ಲನೂ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇವನ್ನೆಲ್ಲ ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಹಲಸಿನ ಬೇಳೆ, ಕೆಸುವಿನ ದಂಟು ಜೊತೆಯಲ್ಲಿ 6 ಬಿಂಬಳಕಾಯಿ. ಒಂದು ಬಿಂಬಳಕಾಯಿಯ 2 ಭಾಗ ಮಾಡಿದ್ದೇನೆ. ನೀವು ಬೇಕಾದರೆ ಇನ್ನೂ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ಬಿಂಬಲನ್ನು ಹಾಕುವುದು ಹುಳಿಗೋಸ್ಕರ. ನಿಮ್ಮ ಹತ್ರ ಈ ಬಿಂಬಲ ಇಲ್ಲ ಅಂದರೆ ಹುಣಸೆ ಹುಳಿಯನ್ನು ಬಳಸ್ಬೋದು, ಆದರೆ ಮಸಾಲೆ ರುಬ್ಬಬೇಕಾದ್ರೆ ಆಗಬೇಕು ಅಷ್ಟೇ. ಈಗ ರುಚಿಗೆ ತಕ್ಕಂತೆ ಕಲ್ಲುಪ್ಪು. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತೇನೆ. ನೀವು ಬೇಕಾದರೆ ಪುಡಿ ಉಪ್ಪನ್ನು ಕೂಡ ಹಾಕ್ಬೋದು, ಆದರೆ ಕಲ್ಲುಪ್ಪಿಗೆ ರುಚಿ ಜಾಸ್ತಿ. ಹಾಗೆ ಈ ತರಕಾರಿಗಳು ಬೇಯುವಷ್ಟು 1-2 ಲೋಟ ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತರಿಸಿದರೆ ಸಾಕು. ಇಲ್ಲಿ ನೋಡಿ, ನಾನು ಒಂದು ದೊಡ್ಡ ತೆಂಗಿನಕಾಯಿ ಅರ್ಧ ಭಾಗ ಅಂದರೆ 1 ಕಡಿ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ ತುರಿದು. ಹಾಗೆ ಇಲ್ಲಿ ಮೊದಲೇ ಹುರಿದಿಟ್ಟಿದೆ ಬ್ಯಾಡಗಿ ಮೆಣಸು, ಒಂದು 15 ಅಥವಾ ನಿಮ್ಮ ಖಾರಕ್ಕೆ ತಕ್ಕಂತೆ. ಇದು ಬ್ಯಾಡಗಿ ಮೆಣಸು ಖಾರ ಇರುವುದಿಲ್ಲ, ಬಣ್ಣಕ್ಕಷ್ಟೇ. ಹಾಗೆ ಇಲ್ಲಿ ಗಿಡ್ಡ ಮೆಣಸು 7-8 ತೆಗೆದುಕೊಂಡಿದ್ದೇನೆ. ಅಂದರೆ ನಾವು ತೆಂಗಿನಕಾಯಿ ಪ್ರಮಾಣ ಜಾಸ್ತಿ ಹಾಕಿರ್ತೀವಿ, ಇಷ್ಟು ಮೆಣಸಿನಕಾಯಿ ಬೇಕೇ ಬೇಕು. ಮತ್ತು ಜೊತೆಯಲ್ಲಿ ಅಷ್ಟು ತರಕಾರಿಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ. ಇನ್ನೊಂದು ತರಕಾರಿಯನ್ನು ಸೇರಿಸಬೇಕು, ಮುಂದಕ್ಕೆ ಹೋಗ್ತಾ ನೋಡ್ಬೋದು. ಹಾಗೆ ಸ್ವಲ್ಪ ಅರಿಶಿನ. ಹಾಗೆ ಕೆಲವರಿಗೆ ಕೆಸುವಿನ ಎಲೆ ತುರಿಕೆ ಬರುತ್ತಂತ ಭಯ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಈ ಒಂದು ಟಿಪ್ಸ್ ನೆನ್ಪಿಟ್ಕೊಳ್ಳಿ. ಸ್ವಲ್ಪ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ, ರುಬ್ಬಬೇಕಾದ್ರೆ ಹಾಕಬೇಕು. ಇಲ್ಲಿದು ಮಂಗಳೂರು ಸೌತೆಕಾಯಿ, ಇದನ್ನು ದೊಡ್ಡ ಪೀಸ್ ಮಾಡಿ ಕಟ್ ಮಾಡಿಟ್ಟಿದ್ದೇನೆ. ಇದನ್ನು ಸೆಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಕುಕ್ಕರಲ್ಲಿ ಹಾಕಿದರೆ ಫುಲ್ ಕರ್ಗೋಗ್ತದೆ, ಹಾಗಾಗಿ. ಮತ್ತು ಅದಕ್ಕೋಸ್ಕರ ಇದನ್ನು ಸಿಪ್ಪೆ ಸಮೇತನ ಇಟ್ಟಿದ್ದೇನೆ. ಇಲ್ಲೀಗ ಮಿಕ್ಸಿ ಜಾರಲ್ಲಿ ತುರಿದ ತೆಂಗಿನಕಾಯಿ, ಹುರಿದ ಮೆಣಸಿನ 2 ಥರದ ಮೆಣಸಿನಕಾಯಿ ಹಾಗೂ ಧನಿಯಾ. ವರ್ಷಕ್ಕೊಮ್ಮೆಯಾದರೂ ಈ ಸಾರನ್ನು ಮಾಡಿ ತಿನ್ನಬೇಕು ಅಂತ ಹಿರಿಯರು ಹೇಳೋರು. ಹಾಗೆ ನಾವು ಇದರಲ್ಲಿ ಆಳುಬತ್ತಿ ಅಂತ ಕೂಡ ಮಾಡ್ತೇವೆ. ಕೆಸುವಿನ ಎಲೆ, ಆಮೇಲೆ ಬವಡೆಕಾಳು, ಹಲಸಿನ ಬೇಳೆ ಎಲ್ಲ ಬಳಸಿ ಜೊತೆಯಲ್ಲಿ ಮಂಗಳೂರು ಸೌತೆಕಾಯಿ ಕೂಡ ಹಾಕ್ತೇವೆ. ಹಲವಾರು ಥರದಲ್ಲಿ ಮಾಡ್ತಾರೆ. ಈಗ ಇದರಲ್ಲಿ ಬೇಕಾಗುವಷ್ಟು ನೀರು, 1-2 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಯಾಕಂದರೆ ಮಸಾಲೆಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ನೀರು, ಅಂದರೆ ಆಗ ಮಸಾಲೆ ಚೆನ್ನಾಗಿ ನುಣ್ಣಗಾಗಿ ಬರುತ್ತದೆ. ಈಗ ಇಲ್ಲಿ ಮಸಾಲೆ ನುಣ್ಣಗಾಗಿದೆ. ಈಗ ಇಲ್ಲಿ ಸಾಸಿವೆ ಹಾಕಿ 1 ಸುತ್ತು ರುಬ್ಬಿದರೆ ಸಾಕು. ತುಂಬ ಆರೋಗ್ಯಕ್ಕೆ ಒಳ್ಳೆಯದಂಥ ಈ ಸಾರು ಖಂಡಿತ ನೀವು ಮಾಡಿ. ಹೇಗಿದ್ದರೂ ಮಳೆಗಾಲದಲ್ಲಿ ದುಡಿಮೆ ಕಡಿಮೆ, ತರಕಾರಿನೂ ಕಡಿಮೆ. ಮನೆಯಲ್ಲೆಲ್ಲ ಹಿತ್ತಲಲ್ಲಿ, ಗದ್ದೆಯಲ್ಲಿ, ತೋಟದಲ್ಲಿ ಎಲ್ಲ ಯಥೇಚ್ಛವಾಗಿ ಕೆಸುವಿನ ಎಲೆ ಬೆಳೆದಿರ್ತದೆ. ಬೇಕಾದಂಗೆ ತಂದು ಮಾಡ್ಬೋದು. ಹಲಸಿನಣ್ಣು ಹೇಗಿದ್ರೂ ಸಿಗ್ತದೆ. ಅದರ ಬೀಜವನ್ನು ನಾವು ಇಡ್ತೀವಿ, ವರ್ಷಾವಧಿ ಇಡ್ತೀವಿ. ಅದನ್ನು ಕೂಡ ಆರಾಮಾಗಿ ಅದೆಲ್ಲ ಹಾಕಿ ಮಾಡಿದರೆ ತುಂಬ ರುಚಿಯಾದಂಥ ಈ ಸಾರು ನಿಜವಾಗ್ಲೂ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ. ಇಲ್ಲಿ ನೋಡಿ, ಸೌತೆಕಾಯಿ ಕೂಡ ಬೆಂದಿದೆ.
ಹಾಗೆ ಇದರಲ್ಲಿ ಕುಕ್ಕರಲ್ಲಿ ಬೇಯಿಸಿದ ತರಕಾರಿಗಳನ್ನು ಅದರಲ್ಲಿ ಸೇರಿಸ್ತೇನೆ. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ. 2 ವಿಷಲ್ ಸಾಕು. ಹಲಸಿನ ಬೇಳೆ ಕೂಡ ಕೈಯಲ್ಲಿ ಹಿಚುಕಿದ್ರೆ ಮೆತ್ತಗಾಗುವಷ್ಟು ಇವನ್ನೆಲ್ಲ ಸೌತೆಕಾಯಿ ಒಟ್ಟಿಗೆ ಸೇರಿಸ್ಕೊಳ್ತೇನೆ. ಇವೆಲ್ಲ ಸೇರಿಸಿ ಮತ್ತೆ ಒಮ್ಮೆ ಕುದಿ ತರಿಸ್ಬೇಕು. ಯಾಕಂದರೆ ಈ ಸೌತೆಕಾಯಿ ಇದು ರುಚಿ ಕೂಡ ಇದ್ರ ಜೊತೆಯಲ್ಲಿ ಬೆರ್ತು ಹೋಗ್ಬೇಕಲ್ಲ, ಹಾಗಾಗಿ ಎಲ್ಲನೂ ಒಂದೊಂದು ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು. ಈ ಸಾರಿನಲ್ಲಿ ವಿಟಮಿನ್ ಎ, ಸಿ, ಐರನ್, ಪ್ರೋಟೀನ್ ಹಾಗೂ ನಾರಿನಂಶ ಹೇರಳವಾಗಿದ್ದು ದೇಹಕ್ಕೆ ಉತ್ತಮ ಶಕ್ತಿ ಕೊಡುತ್ತದೆ. ಹಾಗೆ ಮಂಗಳೂರು ಸೌತೆಕಾಯಿಯಲ್ಲಿ ಕೂಡ ಅಷ್ಟೇ ನೀರಿನಂಶ ಹೆಚ್ಚಿರುವುದರಿಂದ ಇದು ದೇಹದ ಉಷ್ಣತೆಯನ್ನು ತಗ್ಗಿಸಿ ಸಂಪೂರ್ಣ ತಂಪು ನೀಡುತ್ತದೆ. ಬಿಂಬಲಕಾಯಿ ಕೂಡ ಅಷ್ಟೇ. ಇದರಲ್ಲಿ ಹುಳಿಯಾಗಿದ್ದರೂ ಹದವಾಗಿ ಬಳಸಿದಾಗ ದೇಹದ ಉರಿಯೂತ ಶಮನಗೊಳಿಸಿ ತಂಪಿನ ಅನುಭವ ನೀಡುತ್ತದೆ. ಆದರೆ ಬಿಂಬಲಕಾಯಿ ಅತಿಯಾಗಿ ಪಿತ್ತ ಹೆಚ್ಚಾಗುವ ಸಾಧ್ಯತೆ ಇದೆ. ಅತಿಯಾದರೆ, ಯಾಕಂದರೆ ಹೇಳ್ತಾರಲ್ಲ ಅಮೃತವು ಅತಿಯಾದರೆ ವಿಷ ಅಂತ, ಹಾಗೆ. ಈಗ ಇಲ್ಲಿ ರುಬ್ಬಿದ ಮಸಾಲೆಯನ್ನು ಸೇರಿಸಿದ್ದೇನೆ. ಹಾಗೆ ಜಾರ್ ತೊಳೆದ ನೀರನ್ನು ಕೂಡ ಸೇರಿಸಿ ಹದ ಮಾಡಿಕೊಳ್ಳುತ್ತೇನೆ. ನೀರು ಸ್ವಲ್ಪ ನೋಡಿಕೊಂಡು ಹಾಕಿಕೊಳ್ಳಿ. ಈಗ ಎಲ್ಲವನ್ನು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿ ನೋಡಿಕೊಳ್ಳಿ. ಉಪ್ಪು ಹೆಚ್ಚು ಕಡಿಮೆ ಇದ್ದರೆ ಈಗ ಹಾಕ್ಕೊಳ್ಬೋದು. ಹೆಚ್ಚಾದರೆ ಸ್ವಲ್ಪ ನೀರು ಬೆರೆಸಿ, ಕಡಿಮೆ ಆದರೆ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕಡಿಮೆ ಅನಿಸ್ತು. ನಾವು ಇದು 3ನೇ ಸಲ, ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಸೌತೆಕಾಯಿ ಬೇಯುವಾಗ ಹಾಕಿದ್ದೀವಿ, ಜೊತೆಲಿ ಕುಕ್ಕರಲ್ಲಿ ಕೆಸುವಿನ ಎಲೆ ಎಲ್ಲ ಬೇಯಿಸಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ವಿ. ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಮತ್ತೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಮುಚ್ಚಳ ಮುಚ್ಚಿ ಒಂದು ಚೆನ್ನಾಗಿ 2 ಕುದಿ ಬರಲಿ. ಈಗ 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಹಾಕಿದರೆ ಇಲ್ಲಿಗೆ ಸಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನ ಜೊತೆಗೆ ಈ ಸಾರು ತುಂಬಾ ರುಚಿ. ಹಾಗೆ ಮಾರದ ದಿನ ಇದ್ದರೂ ಕೂಡ ದೋಸೆ ಒಟ್ಟಿಗೂ ಅನ್ನಕ್ಕೂ ತುಂಬಾ ರುಚಿಯಾಗಿರ್ತದೆ. ವರ್ಷಕ್ಕೊಮ್ಮೆ ಆದರೂ ತಿನ್ನಲೇಬೇಕು. ಅದರಲ್ಲೂ ಮಳೆಗಾಲದ ವಿಶೇಷ ರೆಸಿಪಿ ಇದು. ಇಲ್ಲಿ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ರೆಸಿಪಿಯನ್ನು ಫ್ರೆಂಡ್ಸ್ ರಿಲೇಟಿವ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಅನ್ನ ಜೊತೆಯಲ್ಲಿ ಈ ಸಾರು, ಹಾಗೆ ಬಿಸಿ ಬಿಸಿ ಪತ್ರೊಡೆ, ಹಾಗೆ ಹಪ್ಪಳ ಸರ್ವ್ ಮಾಡಿದ್ದೇನೆ. ಸೂಪರ್ ಕಾಂಬಿನೇಷನ್. ಖಂಡಿತ ಮಿಸ್ ಮಾಡದೆ ಇದನ್ನು ಖಂಡಿತ ಮಾಡಿ. ಥ್ಯಾಂಕ್ ಯು.